ಯಾವಾಗಲೂ ನನಗೆ ಸಚಿವ ಸ್ಥಾನ ಬೇಕು ಅಂದ್ರೆ ಹೇಗೆ? ಬೆಳಗಾವಿಯಲ್ಲಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಅವಕಾಶ ಕೊಡುವಂತೆ ನಾನು ಯಾರತ್ರನೂ ಹೇಳ್ಕೊಂಡಿಲ್ಲ. ಯಾವಾಗಲೂ ನಮಗೆ ಸಚಿವ ಸ್ಥಾನ ಬೇಕು ಅಂದ್ರೆ ಹೇಗೆ? ಬೇರೆ ಯಾವುದೇ ಮಹಿಳೆಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರು ಕೂಡ ನನಗೆ ಸಂತೋಷ ಆಗತ್ತೆ. ಮಹಿಳೆಯರು ಇಲ್ಲದ ಸಂಪುಟ ನಿಜವಾಗ್ಲೂ ಅಪೂರ್ಣವಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರನ್ನೇ ಆಗಲಿ ಅವಕಾಶ ಸಿಕ್ಕಲಿ ಮಹಿಳೆಯರಿಗೆ, ಸಂಪುಟಕ್ಕೆ ಮಹಿಳೆಯರನ್ನ ಸೇರಿಸಿಕೊಳ್ಳಿ, ಮಹಿಳೆಯರಿಗೆ ಸಂಪುಟದಲ್ಲಿ ಅವಕಾಶ ಕೊಡುವ ಬಗ್ಗೆ ಸಿಎಂ ಭರವಸೆಯನ್ನ ಕೊಟ್ಟಿದ್ದಾರೆ. ನನಗೆ ಸಚಿವ ಸ್ಥಾನ ತಪ್ಪಲು ನನ್ನ ವಿರುದ್ಧ ಯಾರು ಷಡ್ಯಂತ್ರ ಮಾಡಿಲ್ಲ. ಅನಿವಾರ್ಯ ಕಾರಣಕ್ಕೆ ಮಂತ್ರಿ ಸ್ಥಾನ ತಪ್ಪಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಅಂತಾನೆ ಅವೆಲ್ಲರೂ ಗೊತ್ತು. ಏನೋ ಒಂದು ಆಗಿದೆ ಕರ್ನಾಟಕದಲ್ಲಿ, ಆಗಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಆಗಿಲ್ಲ ಅಂತ ನಾನು ಅದರ ವ್ಯತಿರಿಕ್ತವಾಗಿ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ನೀವು ನಮ್ಮ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ, ಜಾರ್ಖಂಡ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, 3-4 ಜನ ಮಹಿಳೆಯರಿಗೆ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಏನೋ ಒಂದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಆಗಿದೆ, ಬೇರೆ 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 ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಆಗಿದೆ. ಬಟ್ ನಿನ್ನೆ ನಾನು ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದೆ. ಆದಷ್ಟು ಶೀಘ್ರದಲ್ಲಿನೇ ಮಹಿಳೆಯನ್ನು ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಾನು ಹೈಕಮಾಂಡ್ ಮಾನದಂಡ ಅಂತ ಹೇಳ್ತಾ ಇಲ್ಲ, ನಾನು ಪ್ರಾದೇಶಿಕವಾಗಿ ನೋಡ್ತಾರೆ, ಜಾತಿವಾರು ನೋಡ್ತಾರೆ, ನೀವು ಹೇಳಿದಾಗೆ ಅನುಭವ ನೋಡ್ತಾರೆ, ಪಕ್ಷ ಸೇವೆಯನ್ನು ಕೂಡ ನೋಡ್ತಾರೆ. ಬಟ್ ಯಾವ ಮಾನದಂಡ ಅಂತ ಇಂಥದೇ ಮಾನದಂಡದಿಂದ ನನಗೆ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. 3 ವರ್ಷ ನನಗೆ ಕೊಟ್ಟಂತ ಅವಕಾಶದಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸ ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಿದ್ದೀನಿ. ಸೊ ಹೈಕಮಾಂಡ್ ಅವರು ಬೇರೆಯವರಿಗೆ ಅವಕಾಶ ಕೊಡ್ತೀನಿ ಅಂತಂದ್ರೂ ಕೂಡ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ನನಗೆ 3 ವರ್ಷ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದೀನಿ. ನಾನು ಯಾರನ್ನು ಕೇಳಿಲ್ಲ. ಹಾಗಲ್ಲ, ಇಲ್ಲಿ ವಿಳಂಬದ ಪ್ರಶ್ನೆ ಬರೋದಿಲ್ಲ. ಇರೋ 34 ಸೀಟ್ನಲ್ಲಿ ಈಗ ನಾನೇ ಬಹಳಷ್ಟು ಅನುಭವ ನನಗೆ ಇದೆ, ನಾನೇ ಇದ್ದೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಪ್ರತಿಯೊಬ್ಬರನ್ನೂ ಕೂಡ ಸಮಾಧಾನ ಮಾಡಬೇಕಾಗುತ್ತೆ. ಸಿಎಂ ಅವರೇ ಇದಾರೆ ಬಿಡಿ, ಎದಕ್ಕೆ ಬೇಕು? ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಸಿಎಂ ಅವ್ರಿಗೆ ನಾವು ಶಕ್ತಿಯನ್ನ ತುಂಬುವಂತ ಕೆಲಸ ನಾವು ಮಾಡ್ತೀವಿ. ತಾವು ನನ್ನನ್ನ ಒಂದು ಪ್ರಶ್ನೆ ಕೇಳಿದ್ರಿ. ನಾನು ಮಂತ್ರಿ ಮಂಡಳ ರಚನೆ ಆಗುವ ಮೊದಲನೇ ದಿನದಿಂದನೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಪಕ್ಷ ಅವಕಾಶ ಕೊಟ್ರೆ ಕೆಲಸ ಮಾಡ್ತೀನಿ, ಕೊಡ್ಲಿಲ್ಲ ಅಂತಂದ್ರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಿ ಅಂತ ಅವತ್ತಿಂದ ಹಿಡ್ಕೊಂಡು ಇದು ಒಂದೇ ಉತ್ತರವನ್ನ ನಾನು ಕೊಡ್ತೀನಿ. ಇಲ್ಲ, ಇದು ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಅನ್ಸರ್ಟನ್